8ನೇ ವೇತನ ಆಯೋಗ ಜಾರಿಗೂ ಮೊದಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾಕ್ಪಾಟ್, ತುಟ್ಟಿ ಭತ್ಯೆ ಭಾರಿ ಏರಿಕೆ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಡಿಎ ಹೈಕ್ ನ್ಯೂಸ್. 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾರ್ಚ್ನಲ್ಲಿ ಶೇಕಡ 2 ಡಿಎ ದರ ಏರಿಕೆ ಮಾಡಲಾಗಿತ್ತು. ಇದರಿಂದಾಗಿ ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರ ಡಿಎ ದರ ಶೇಕಡ 55ರಷ್ಟಿದೆ. ಇದೀಗ ಮತ್ತೆ ತುಟ್ಟಿ ಭತ್ಯೆ ಏರಿಕೆ ಬಗ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. 8ನೇ ವೇತನ ಆಯೋಗ ಜಾರಿಗೂ ಮೊದಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ದೊರೆತಿದ್ದು, 7ನೇ ವೇತನ ಆಯೋಗದಡಿಯಲ್ಲಿ ಕೊನೆಯ ತುಟ್ಟಿ ಭತ್ಯೆ ಏರಿಕೆಯಾಗಲಿದೆ. ಸುಮಾರು ಶೇಕಡ 3ರಿಂದ ಶೇಕಡ 4ರಷ್ಟು ಡಿಎ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ 2 ಬಾರಿ ತುಟ್ಟಿ ಭತ್ಯೆ ಏರಿಕೆಯಾಗುತ್ತದೆ. 2025ರ ಮಾರ್ಚ್ನಲ್ಲಿ ತುಟ್ಟಿ ಭತ್ಯೆ ಶೇಕಡ 2 ಹೆಚ್ಚಳವಾಗಿತ್ತು. ಇದರಿಂದ ಸರ್ಕಾರಿ ನೌಕರರ ಡಿಎ ಶೇಕಡ 55ಕ್ಕೆ ಏರಿಕೆಯಾಗಿತ್ತು. ಕಾರ್ಮಿಕ ಸಚಿವಾಲಯದ ಪ್ರಕಾರ ಏಪ್ರಿಲ್ನಲ್ಲಿ ಶೇಕಡ 3.5ರಷ್ಟಿದ್ದ ಹಣದುಬ್ಬರವು ಮೇ 2025ರಲ್ಲಿ ಶೇಕಡ 3ರಷ್ಟು ಕಡಿಮೆಯಾಗಿದೆ. ಈ ಸೂಚ್ಯಂಕಗಳು ಡಿಎ ಬೆಲೆ ನೇರವಾಗಿ ಪರಿಣಾಮ ಬೀರದಿದ್ದರೂ ಸಿಪಿಐ ಐಡಬ್ಲ್ಯೂ ಮೇಲೆ ಪರಿಣಾಮ ಬೀರುವ ಒಟ್ಟಾರೆ ಬೆಲೆ ಪ್ರವೃತ್ತಿಗಳ ಬಗ್ಗೆ ಸುಳಿವು ನೀಡುತ್ತವೆ. ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಜುಲೈ 2025ರಿಂದ ಸರ್ಕಾರಿ ನೌಕರರ ಡಿಎಯನ್ನು ಶೇಕಡ 4ರಷ್ಟು ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸುವ ನಿರೀಕ್ಷೆ ಇದೆ. ಆರ್ಥಿಕ ತಜ್ಞರ ಪ್ರಕಾರ ಇತ್ತೀಚಿನ ದುಬಾರಿ ಸೂಚ್ಯಂಕ ದತ್ತಾಂಶವನ್ನು ಆಧರಿಸಿದ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಶೇಕಡ 3ರಿಂದ ಶೇಕಡ 4ರಷ್ಟು ಹೆಚ್ಚಿಸಲು ಅನುಮೋದಿಸಬಹುದು ಎಂದು ಅಂದಾಜಿಸಲಾಗಿದೆ. ಇದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಜುಲೈ 2025ರಿಂದ ತುಟ್ಟಿ ಭತ್ಯೆ ಶೇಕಡ 55ರಿಂದ ಶೇಕಡ 59ಕ್ಕೆ ಏರಿಕೆಯಾಗುವ ಸಂಭವವಿದೆ ಎನ್ನಲಾಗುತ್ತಿದೆ. ಆದರೂ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆಗಳು ಹೊರಬಿದ್ದಿಲ್ಲ. ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆಯನ್ನು ಶೇಕಡ 3ರಷ್ಟು ಹೆಚ್ಚಿಸಿದರೆ ತಿಂಗಳಿಗೆ ರು. 18,000 ಮೂಲ ವೇತನ ಹೊಂದಿರುವ ಆರಂಭಿಕ ಹಂತದ ಉದ್ಯೋಗಿ ಮಾಸಿಕ ರು. 540ರಷ್ಟು ಹೆಚ್ಚಳವಾಗಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.